ಈಗಾಗಲೇ ಹಲವಾರು ವೀಡಿಯೋಗಳು ಯೂಟ್ಯೂಬಲ್ಲೂ ಫೇಸ್ಬುಕ್ಕಲ್ಲೂ ವಾಟ್ಸಪ್ಪಲ್ಲೂ ಬರ್ತಾ ಇದೆ. ಎಲ್ಲರೂ ವಾಚ್ ಮಾಡ್ತಿದ್ದೀರಾ ಅನ್ಕೊತೀನಿ. ಹಾಗೆ ನಾನು ಹೇಳುವಂಥ ಸ್ಟೋರಿ ನಿಜವಾಗ್ಲೂ ನಡೆದಿರುವಂಥ ಘಟನೆ. ಇದು ಬೇರೆ ಎಲ್ಲೂ ಅಲ್ಲ, ನಮ್ಮ ಮಲೆನಾಡು ಭಾಗದಲ್ಲಿ ನಡೆದಿರುವಂಥ, ಕರ್ನಾಟಕದಲ್ಲಿ ನಡೆದಿರುವಂಥ ಒಂದು ಭಯಾನಕ ಸ್ಟೋರಿ. ಇದನ್ನು ಕೇಳಿದರೆ ನೋಡಿದರೆ ಎಂಥ ಮನಸ್ಸು ಕೂಡ ಕರಗಿ ನೀರಾಗಿ ಹೋಗೋದು ಖಂಡಿತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ಯಾಕೆ ತಡ. ಚಿಕ್ಕದಾಗಿರೋ ಒಂದು ಊರು, ಒಂದು ಗ್ರಾಮ ಅಂದುಕೊಳ್ಳಿ. ಗಂಡ ಹೆಂಡತಿ ಇಬ್ಬರು ಇರ್ತಾರೆ. ಅವರಿಗೆ ಒಂದು ಪುತ್ರ ಒಂದು ಪುತ್ರಿ ಇರುತ್ತಾರೆ. ಕೂಲಿ ಕೆಲಸ ಮಾಡುತ್ತಿರುವಂಥ ಗಂಡ ಯಾವತ್ತಿನ ಹಾಗೆ ಅವತ್ತು ಬೆಳಿಗ್ಗೆ ಮುಂಜಾನೆ ಕೆಲಸಕ್ಕೆ ಹೊರಟು ಮಕ್ಕಳನ್ನು ಬಿಟ್ಟು ಹೆಂಡತಿಯನ್ನು ಹೇಳಿ ಹೋಗುತ್ತಾನೆ. ತಾಯಿ ಮಕ್ಕಳನ್ನು ಹೊರಗೆ ಬಿಟ್ಟು ಮನೆ ಕ್ಲೀನಿಂಗಲ್ಲಿ ತೊಡಗಿರುತ್ತಾಳೆ. ಮನೆಯ ಸುತ್ತಮುತ್ತ ಕ್ಲೀನಿಂಗ್ ಕೆಲಸಗಳ ಕಾರ್ಯಕ್ರಮ ಮಾಡ್ತಾ ಇರ್ತಾಳೆ. ಹಾಗೆ ಹೊರಗಡೆ ಆಟ ಆಡ್ತಿರುವಂಥ ಮಕ್ಕಳ ಬಳಿ ಒಬ್ಬರು ಬರ್ತಾರೆ ಭಿಕ್ಷೆ ಬೇಡುವ ಹಾಗೆ. ಭಿಕ್ಷುಕರ ಹಾಗೆ ವೇಷದಲ್ಲಿ ಬಂದಿರುವಂಥ ವ್ಯಕ್ತಿ ಮನೆಯ ಹಿಂದೆ ಮುಂದೆ ಎಲ್ಲ ನೋಡ್ತಾನೆ. ಹಾಗೆ ಕೈಯಲ್ಲಿರುವಂಥ ಚಾಕ್ಲೇಟ್ನ ತೆಗೆದು ಆ ಮಗುವಿಗೆ ಕೊಟ್ಟು ಹೇಳುತ್ತಾನೆ, ನನ್ನ ಹತ್ರ ಇನ್ನೂ ತುಂಬ ಚಾಕ್ಲೇಟ್ ಇದೆ, ಬಾ, ನನ್ನ ಹತ್ರ ತುಂಬ ಚಾಕ್ಲೇಟ್ನೇ ಕೊಡ್ತೇನೆ. ಇಬ್ಬರು ಪುಟಾಣಿ ಮಕ್ಕಳನ್ನು ಕರೆದುಕೊಂಡು ಹೋಗುವಾಗ ಗೇಟಿನ ಹೊರಗಡೆ ಹೆಣ್ಣು ಮಗಳು ಮನೆಯ ಒಳಗಡೆ ಓಡಿ ಬರ್ತಾಳೆ. ಗಂಡು ಮಗು ಅವರೊಂದಿಗೆ ಹೋಗುತ್ತೆ. ಕ್ಷಣಾಂತರದಲ್ಲಿ ಮಗು ಕಾಣೆಯಾಗಿದೆ. ಅಮ್ಮನ ಹತ್ರ ಹೋಗಿ ಹೆಣ್ಣು ಮಗಳು ಹೇಳ್ತಾಳೆ, ಯಾರೋ ಬಂದು ಈ ಥರ ಚಾಕ್ಲೇಟ್ ಕೊಟ್ಟು ಕರೆದುಕೊಂಡು ಹೋದರು ಅಮ್ಮ. ಗ್ರಾಮದ ನಿವಾಸಿಗಳೆಲ್ಲ ಸೇರಿ ಹುಡುಕಾಡಲಿಕ್ಕೆ ಶುರು ಮಾಡುತ್ತಾರೆ. ಎಲ್ಲಿ ನೋಡಿದರೂ ಆ ಮಗು ಇಲ್ಲ. ಹೇಗೆ ಹುಡುಕಿದರೂ ಆ ಮಗು ಸಿಗುತ್ತಿಲ್ಲ. ಠಾಣೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರು, ಆದರೂ ಮಗು ಪತ್ತೆ ಇಲ್ಲ. ತಂದೆ ಕೆಲಸಕ್ಕೆ ಹೋಗಿ ಮರಳಿ ಮನೆಗೆ ಬರುವಾಗ ಜನ ಸೇರಿದ್ದಾರೆ. ಏನಾಯಿತು ಅಪಘಾತ ಎಂದು ನೋಡುವಾಗ ಊರಿನವರೆಲ್ಲ ಹೇಳುತ್ತಾರೆ, ನಿಮ್ಮ ಮಗು ಕಾಣುತ್ತಿಲ್ಲ, ಯಾರೋ ನಿಮ್ಮ ಮಗುವನ್ನು ಕರೆದುಕೊಂಡು ಹೋಗಿದ್ದಾರೆ ಎಂದು. ಮನ ಕರಗಿ ದುಃಖದಿಂದ ಅಳುತ್ತಾನೆ ತಂದೆ. ಆವತ್ತಿನ ಇಸುವಿ 2010 ಮಗು ಕಾಣೆಯಾಗಿರೋ ದಿನ. ಹಲವಾರು ಪ್ರಯತ್ನ ಮಾಡಿದರು, ಹಲವಾರು ವ್ಯಕ್ತಿಗೆ ಭೇಟಿಯಾದರು. ಎಲ್ಲರೂ ಕೊಡುವ ಭರವಸೆ ಒಂದೇ, ನಿಮ್ಮ ಮಗು ನಿಮಗೆ ಸಿಗುತ್ತೆ. ಊರಿನ ಆಚೆ ಇರುವಂಥ ಸ್ವಾಮೀಜಿಯ ಬಳಿ ಹೋದರು, ಗುರುಗಳು ಬಳಿ ಹೋದರು. ಎಲ್ಲರೂ ಹೇಳುವ ಮಾತು ಒಂದೇ, 15 ವರ್ಷದ ನಂತರ ನಿಮ್ಮ ಮಗು ನಿಮ್ಮ ಕೈಗೆ ಸಿಗುತ್ತಾನೆ, ಏನು ಹೆದರಬೇಡಿ. ಹಾಗೆ ನೋಡಿದರೆ ಅವರ ಮಗು ಈಗ ಸಿಗಬೇಕು. ಯಾಕಂದರೆ 2025 ಮಗು ಕಳೆದೋಗಿ 15 ವರ್ಷ ಆಯಿತು ತಾನೆ. ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ, ಅವರ ಮಗು ಅವರ ಬಳಿ ತಲುಪಲಿ ಎಂದು. ಆದರೆ ನನ್ನ ಮಾತು ಏನೆಂದರೆ, ದೇವರು ಕೊಡೋದು ಒಂದೇ ಸತಿ, ಅದನ್ನು ಕಳೆದುಕೊಳ್ಳಬೇಡಿ. ಜಾಗೃತರಾಗಿ, ಜಾಗೃತೆ ಮಾಡಿ ನಿಮ್ಮ ಮಕ್ಕಳನ್ನು. ಮನೆಯ ವಠಾರದಲ್ಲಿ ಯಾರಾದರೂ ಬಂದರೂ ಅವರ ಮೇಲೆ ಎಚ್ಚರಿಕೆಯಿಂದ ಇರಿ. ಆಗಲೇ ನಾನು ಹೇಳಿದಾಗೆ ಇದು ಎಲ್ಲೋ ನಡೆದಿರುವಂಥ ಘಟನೆ ಅಲ್ಲ. ನಮ್ಮ ಮಲೆನಾಡು ಭಾಗದಲ್ಲಿ ಕಳಸ ಎಂಬ ತಾಲೂಕಲ್ಲಿ ಬಸರಿಕಟ್ಟೆ ಎಂಬ ಗ್ರಾಮದಲ್ಲಿ ಇರುವಂಥ ನಿವಾಸಿಯರ ಮಕ್ಕಳು ಇನ್ನೂ ಅವರ ಬಳಿ ಸೇರಲಿಲ್ಲ. ಆದರೂ ಅವರು ಧೈರ್ಯವನ್ನು ಬಿಡಲಿಲ್ಲ. ನನ್ನ ಮಗು ನನ್ನ ಕೈಗೆ ಸೇರುತ್ತಾನೆ ಎಂದು ತುಂಬ ಭರವಸೆಯಲ್ಲಿದ್ದಾರೆ. ಹಾಗೆ ಅವರ ಮಗು ಅವರ ಬಳಿ ತಲುಪಲಿ ಎಂದು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಈಗಲೂ ಕೂಡ ಆ ದಂಪತಿ ಅದೇ ಊರಿನಲ್ಲಿ ಅದೇ ಗ್ರಾಮದಲ್ಲಿ ಬದುಕುತ್ತಿದ್ದಾರೆ. ಹೋಗಿ ನಿಮಗೂ ಕೂಡ ಭೇಟಿಯಾಗಬಹುದು ಖಂಡಿತ. ಹಾಗೆ ಮಕ್ಕಳು ಇಲ್ಲದೆ ಅದೆಷ್ಟೋ ಜನ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ಮಕ್ಕಳನ್ನು ಜಾಗೃತಿ ಮಾಡಿ. ಹಾಗೆ ಈ ವಿಡಿಯೋನ 4 ಜನರಿಗೆ ಶೇರ್ ಮಾಡಿ, ತಮ್ಮ ಮಕ್ಕಳನ್ನು ಜಾಗೃತಿ ಮಾಡಲಿ. ಈ ವಿಡಿಯೋನ ಹೊಸದಾಗಿ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲದಲ್ಲಿ ತಿಳಿಸಿ. ಟೇಕ್ ಕೇರ್, ಗುಡ್ ಲಕ್ ಮೈ ಫ್ರೆಂಡ್ಸ್.